ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 13 ವೇದವ್ಯಾಸರ ಪಾತ್ರದ ಪರಿಚಯದ ಮುಂದುವರೆದ 2ನೆಯ ಭಾಗ. ವ್ಯಾಸನ ಬಾಲ್ಯ ಬೆಳವಣಿಗೆ ವಿದ್ಯಾಭ್ಯಾಸದ ವಿಷಯವಾಗಿ ಶ್ರೀ ಮಹಾಭಾರತ ಹೆಚ್ಚಾಗಿ ವಿವರಿಸಿಲ್ಲ. ಹುಟ್ಟಿದೊಡನೆಯೇ ತಂದೆ ಪರಾಶರ ಈ ಮಗುವನ್ನು ಕರೆದೊಯ್ದು ಹುಟ್ಟುತ್ತಲೇ ಪ್ರೌಢನಾಗಿ ಹುಟ್ಟಿದ ಮಗು ಇವನೆಂದು ಇಷ್ಟೇ ಹೇಳುತ್ತದೆ. ಮೀನಿನ ವಾಸನೆ ಹಿಡಿದಿದ್ದ ತಾಯಿಯ ಮೈಗೆ ಆ ವಾಸನೆ ಬಿಟ್ಟು ಸುಗಂಧ ಅಂಟಿಕೊಂಡಿದ್ದು ವ್ಯಾಸನ ಕಾರಣ. ವ್ಯಾಸನನ್ನೋದಿದವರ ಮನಸ್ಸಿಗೂ ಒಂದು ದುರ್ಗಂಧ ಕಳೆದು ಪರಿಮಳ ಅಂಟುವುದಂತೂ ನಮ್ಮ ಅನುಭವದಲ್ಲಿದೆ. ಕನ್ಯತ್ವವನ್ನುಳಿಸಿಕೊಳ್ಳಲು ಆ ತಾಯಿ ಪರಾಶರರನ್ನು ವರ ಕೇಳಿದಳು. ತಂದೆ ವ್ಯಾಸನನ್ನು ಕೂಡಲೇ ಕರೆದೊಯ್ದ. ಮಗು ವ್ಯಾಸ ತಾಯಿ ಬಯಸಿದಾಗ ಅವಳೆದುರಿಗೆ ತಪಶಕ್ತಿಯಿಂದ ಹಾಜರಾಗುವುದಾಗಿ ಮಾತು ಕೊಟ್ಟ. ತಂದೆಯಂತೆಯೇ ಬೆಳೆದ ವ್ಯಾಸ ತಂದೆಯ ವಿದ್ಯೆಯನ್ನು ಪರಂಪರೆಯ ಬ್ರಾಹ್ಮಣ್ಯದ ನಿಧಿಯನ್ನು ಮೈಗೂಡಿಸಿಕೊಂಡೇ ಬೆಳೆದ. ಬೆಸ್ತರವಳ ಮಗನೆಂದು ಅಂದಿನ ಬ್ರಾಹ್ಮಣರು ಮೂಗು ಮುರಿಯಲಿಲ್ಲ. ಅವರಾರಿಗೂ ಇಲ್ಲದಷ್ಟು ಬ್ರಾಹ್ಮಣ್ಯ ಇವನಿಗೆ ಇತ್ತು. ತಾಯನ್ನಗಲಿದ ವ್ಯಾಸ ಮತ್ತೆ ತಾಯಿಗೆ ಕಾಣಿಸಿಕೊಳ್ಳುವುದು ಮೊದಲು ಅವಳು ಸತ್ಯವತಿಯಾಗಿ, ಶಂತನು ಸತ್ತು, ವಿಚಿತ್ರವೀರ್ಯನು ಸತ್ತು, ಭರತ ವಂಶದ ಅರಸೊತ್ತಿಗೆ ಖಾಲಿಯಾಗಿ ಹಸ್ತಿನಾವತಿಗೆ ಸಂಕಟ ಬಂದಾಗ ತಾಯಿ ಕೇಳಿದ್ದು ದಿಗ್ಭ್ರಮೆಯಾಗುವಂತಹ ವರ. ವಿಧವೆ ಸೊಸೆಯರಲ್ಲಿ ಸಂತಾನ ಭಾಗ್ಯವನ್ನು ವ್ಯಾಸನ ಮೈರೂಪ ವೇಷ ಗಂಧಗಳೊಂದೂ ಸ್ತ್ರೀಯರಿಗೆ ರುಚಿಸುವಂತಿರಲಿಲ್ಲ. ತನಗೇ ಇದು ಗೊತ್ತಿದ್ದು ತಾಯಿಗೆ ಹೇಳಿ ಅವಳ ಸೊಸೆಯರು ಇದನ್ನು ಸಹಿಸುವರಾದರೆ ಒಳಿತೆಂದೂ, ಇಲ್ಲವಾದರೆ ಹುಟ್ಟುವ ಮಕ್ಕಳು ಸಂತಾನ ಹಿತವಾಗುವುದಿಲ್ಲವೆಂದು ಹೇಳಿದ. ಆಗುವುದಾಯಿತು. ಒಬ್ಬ ಕುರುಡನೂ ಒಬ್ಬ ರೋಗಿಯೂ ಭರತ ವಂಶದ ಉತ್ತರಾಧಿಕಾರಿಯಾಗಿ ವ್ಯಾಸಾಂಶದಿಂದ ಜನಿಸಿದ್ದು ಹೀಗೆ. ಸತ್ಯವತಿ ಮತ್ತೆ ಒಳ್ಳೆಯ ಮಗುವಿಗಾಗಿ ಒತ್ತಾಯಿಸಿದಾಗ ಭಾಗ್ಯ ದೊರಕಿದ್ದು ಅಂಬಿಕೆಯ ದಾಸಿಗೆ. ವಿದುರನನ್ನು ಈ ದೇಶಕ್ಕೆ ಕಳುಹಿಸಿಕೊಟ್ಟ ವ್ಯಾಸ. ಹೀಗೆ ಅರಸೊತ್ತಿಗೆಯೊಡನೆ ತಾಯಿಯ ಮೂಲಕ ಸಂಬಂಧ ಕೊಂಚ ಏರ್ಪಟ್ಟರೂ ವ್ಯಾಸ ಅದನ್ನು ಬೆಳೆಸಿಕೊಳ್ಳಲು ಇಚ್ಛಿಸಲಿಲ್ಲ. ರಾಜಕಾರಣದ ಸಾರ ಸರ್ವಸ್ವವನ್ನೂ ಬಲ್ಲವನಾದರೂ ರಾಜಕೀಯಕ್ಕೆ ಆಸೆ ಪಡಲಿಲ್ಲ. ಅವನ ಮನಸ್ಸು ಬ್ರಹ್ಮಾನ್ವೇಷಣೆಯಲ್ಲಿ, ಬ್ರಹ್ಮವಿದ್ಯಾ ಪರಂಪರೆಯಲ್ಲಿ ಬೆಳೆಸಿ ರೂಢಿಸುವಲ್ಲಿ ಹೆಚ್ಚು ಆಸಕ್ತವಾಯಿತು. ವ್ಯಾಸನ ಇಂದ್ರಿಯ ನಿಗ್ರಹಕ್ಕೆ ಬೇರೇನು ಸಾಕ್ಷಿ ಬೇಕು? ಸೋದರ ಸ್ಥಾನೀಯರ ವಿಧವಾಗಮನ ಅವನಿಗೆ ದೋಷವೂ ಆಗಲಿಲ್ಲ. ತಾನಾಗಿ ಅದನ್ನು ಬಯಸದೆ ತಾಯಿಯ ಸಂಕಷ್ಟ ಪರಿಹಾರಕ್ಕೆ ಉಪಕರಿಸಿದ ಈ ಕಾರ್ಯದಲ್ಲಿ ವ್ಯಾಸನ ಔದಾರ್ಯ ತ್ಯಾಗವನ್ನೇ ನಾವು ಕಾಣಬೇಕು. ವ್ಯಾಸನ ಬ್ರಹ್ಮಚರ್ಯ ಎಷ್ಟೂ ವಿಚಲಿತವಾಗಲಿಲ್ಲ. ಅರ್ಥಹೀನವೂ ಘೋರವೂ ಆದ ಭೀಷ್ಮನ ಬ್ರಹ್ಮಚರ್ಯಕ್ಕೂ ವ್ಯಾಸನ ಬ್ರಹ್ಮಚರ್ಯಕ್ಕೂ ಇದೇ ಮುಖ್ಯ ವ್ಯತ್ಯಾಸವೆನ್ನಬೇಕು. ಮಹಾಭಾರತದಲ್ಲಿ ವ್ಯಾಸ ಮತ್ತೆ ಕಾಣಿಸಿಕೊಳ್ಳುವುದು ಧರ್ಮಪುತ್ರನ ರಾಜಸೂಯದ ಕೊನೆಗೆ ಶಿಶುಪಾಲನ ಹೆಣ ಬಿದ್ದಾಗ. ತಾನೇ ಅಲ್ಲಿಗೆ ಬಂದ ಸಂದರ್ಭ ಅದು. ಲೌಕಿಕ ಬಿಟ್ಟು ಧರ್ಮಕ್ಕೆ ಅಂಟದವರು ಲೋಕದ ಹೊಣೆಗೆ ಬಾಧ್ಯರೇ ಎಂಬುದನ್ನು ವ್ಯಾಸ ತನ್ನ ನಡತೆಯಿಂದ ಇಲ್ಲಿ ತೋರಿಸಿದ್ದಾನೆ. ರಾಷ್ಟ್ರವೇ ತಲ್ಲಣಿಸುವ ಘಟನೆಗಳಾದಾಗ ಯತಿಗಳು, ಮಠಪತಿಗಳು, ನೈಷ್ಠಿಕ ಬ್ರಹ್ಮಚಾರಿಗಳು, ವನವಾಸಿಗಳು, ವಾನಪ್ರಸ್ಥರು ಅಲ್ಲಿ ದಿಗ್ದರ್ಶನ ಮಾಡುವ ಹೊಣೆ ಹೊತ್ತವರೆಂದೇ ವ್ಯಾಸ ಆಚರಿಸಿಯೂ ಬೋಧಿಸಿಯೂ ತೋರಿಸಿದ್ದಾನೆ. ವ್ಯಾಸ ಪರಂಪರೆಯ ಯಾವ ಯತಿಯೂ ಮಠಪತಿಯೂ ಬ್ರಹ್ಮನಿಷ್ಠನು ಮುಂದೆ ಮೊಘಲರ, ಬ್ರಿಟಿಷರ ಭಾರತ ಆಕ್ರಮಣ ಕಾಲದಲ್ಲಿ ಈ ಪ್ರಜ್ಞೆ ತಾಳದೆ ತೋರದೆ ನಪುಂಸಕನಾಗಿಯೇ ಈ ದೇಶ ಪರಾಕ್ರಾಂತವಾಗಿ ತತ್ವವೆಂದರೆ ಮಾಯೆ ಎಂಬ ಭ್ರಾಂತಿ ಏರ್ಪಟ್ಟಿತು. ವ್ಯಾಸರ ರೆಲೆವೆನ್ಸಿ ಈಗ ಎಷ್ಟಿದೆ ನೋಡಿದ್ದೀರಾ? ಧರ್ಮಜ ಮಾಡಿದ ಅಮೋಘ ರಾಜಸೂಯ ಯಾಗಕ್ಕೆ ಅವನನ್ನು ಹರಸಿ ಅವನಿಗೆ ತನ್ನ ತಪಶಕ್ತಿಯ ಬೆಂಬಲವನ್ನು
ದೊರೆಯಬೇಕಾದ ಕರ್ತವ್ಯವನ್ನು ವ್ಯಾಸನಿಗಿತ್ತು. ಮುಂದೆ ಬರುವ ಆಪತ್ತಿನ ಬಗೆಗೆ ಎಚ್ಚರಿಸುವುದೂ ಇತ್ತು. ಕ್ಷತ್ರಿಯಳ ಹೊಟ್ಟೆಯಲ್ಲಿ ಹುಟ್ಟುವ ರಾಜಶಿಶುವಿಗೆ ಬ್ರಾಹ್ಮಣನೆಂಬುವನು ಹಗ್ಗ ಕಟ್ಟಿದಂತಿರುತ್ತಾನೆಂಬ ವೇದದ ಮಾರ್ಮಿಕ ಮಾತಿಗೆ ಇಲ್ಲಿ ವ್ಯಾಸ ಉದಾಹರಣೆಯಾಗುತ್ತಾನೆ. ದೊರೆ ನಿರಂಕುಶನಾಗಬಾರದು. ಜ್ಞಾನಿಗಳ ಮಾತು ಅವನ ನಡತೆಗೆ ಮಿತಿ ಮರ್ಯಾದೆಯಾಗಬೇಕು ಎಂಬುದು ಅಲ್ಲಿನ ಆಶಯ. ವ್ಯಾಸ ಹೇಳಿದ 13 ವರ್ಷದ ನಂತರ ಜ್ಞಾತಿಗಳ ತಿಕ್ಕಾಟದಿಂದಾಗುವ ಕುಲಕ್ಷಯಕ್ಕೆ ಯುಧಿಷ್ಠಿರನೇ ಮೂಲವಾಗುತ್ತಾನೆ, ಎಚ್ಚರವಿರಲಿ ಎಂದು. ಈ ಎಚ್ಚರಿಕೆಯನ್ನು ಹೇಳಿಯೂ ಧರ್ಮಜ ಜೂಜಾಡಿದ. ಕುಲಕ್ಷಯ ಆಗಿಯೇ ತೀರಿತು. ಪಾಂಡವರು ಅಡವಿ ಪಾಲಾದ ಮೇಲೆ ವ್ಯಾಸ ಧೃತರಾಷ್ಟ್ರನಿಗೆ ಕಾಣಿಸಿಕೊಳ್ಳುತ್ತಾನೆ. ಇದು ಹಿತವಲ್ಲ. ನಿನ್ನ ಮಗನ ಮೋಸದಿಂದ ಇದೆಲ್ಲ ಆಯಿತು. ಅವನ ಪಾಪ ಬುದ್ಧಿ ಮುಂದಿನ ಅನರ್ಥ ತಿಳಿಯದವನು. ಮುಂದೆ ಬರುವ ಪುತ್ರನಾಶ ಆಗಬಾರದಾದರೆ ಪಾಂಡವರನ್ನು ಕರೆಸು, ಅಥವಾ ನಿನ್ನ ಮಗನನ್ನೇ ಕಾಡಿಗೆ ಕಳಿಸು. ಉಳಿದವರಾದರೂ ಬದುಕಲಿ. ಧರ್ಮವಂತರಿಗೆ ತೊಂದರೆ ಮಾಡಬೇಡ. ಭೀಷ್ಮ, ದ್ರೋಣ, ವಿದುರರ ಮಾತನ್ನು ಕೇಳು ಎಂದು ಬುದ್ಧಿ ಹೇಳುತ್ತಾನೆ. ಪುತ್ರ ಸ್ನೇಹದ ಮಾತಿನ ನೆಪದ ಧೃತರಾಷ್ಟ್ರನಿಗೆ ವ್ಯಾಸ ಮತ್ತೆ ಹೇಳುತ್ತಾನೆ, ಮಕ್ಕಳು ನಿನಗೊಬ್ಬನಿಗೇ ಅಲ್ಲ. ಈ ಲೋಕದ ಗೋವುಗಳು, ಎತ್ತುಗಳು ಎಲ್ಲ ದೇವಲೋಕದ ಕಾಮಧೇನುವಿನ ಸಂತಾನವೇ. ಕೃಷಿಕರು ಯಾವುದೇ ಎತ್ತನ್ನು ಹೊಡೆಯುವಾಗಲೂ ದೇವಲೋಕದಲ್ಲೂ ಕಾಮಧೇನುವಿಗೆ ಸಂಕಟವಾಗುವುದಾದರೆ ದೇವಸತ್ವವುಳ್ಳ ಮಕ್ಕಳನ್ನು, ಈಗ ವನವಾಸಿಗಳನ್ನು ಕಂಡು ಕುಂತಿ ಅಳಲಾರಳೆ. ಬೇರೆಯವರ ಕಷ್ಟ, ಅವರ ತಂದೆ ತಾಯಂದಿರ ಕಷ್ಟ ನಿನಗೆ ತಿಳಿಯಬೇಡವೇ ಎಂದು ಎಚ್ಚರಿಸುವ ವ್ಯಾಸನ ಲೋಕಕಾರುಣ್ಯ ಎಷ್ಟು ವಿಶಾಲ. ಹೀನೇಶು ಅಭ್ಯಧಿಕಾ ಕೃಪಾ ವನಪರ್ವದ 9-19 ಶ್ಲೋಕ ಎಂಬ ವ್ಯಾಸವಾಣಿಯಲ್ಲಿ ಆಳುಗರಿಗೆ ದೀನದಲಿತರ ಬಗೆಗೆ ಇರಬೇಕಾದ ಹೆಚ್ಚಿನ ಕಳಕಳಿಯನ್ನು ಕರ್ತವ್ಯವೆಂದು ಕಾಣುತ್ತೇವೆ. ಇಂದಿಗೂ ಇದು ಸಂಗತವಲ್ಲವೇ? ಮೂಲ ಭಾರತದ ಕಥೆಯ ಅಡ್ಡ ತಿರುವುಗಳ ಸಂದರ್ಭದಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಬುದ್ಧಿ ಹೇಳಬೇಕಾದ ಕರ್ತವ್ಯವನ್ನಷ್ಟೇ ಮಾಡುತ್ತಾ ಕಥೆಯ ಹೊಣೆಗೆ ಎಷ್ಟೂ ಕಾರಣನಾಗದ ವ್ಯಾಸ ಬಲುಜಾಣ. ಇದು ಯೋಗಿಯ ರೀತಿ. ಅಂಟಿಯೂ ಅಂಟದ ನಿಶ್ಚಲತೆಯಿಂದ ಅವನ ಒಳಗಣ್ಣಿಗೆ ಕಂಡ ಭವಿಷ್ಯ ಚಪಲಚಿತ್ತದ ಸ್ವಾರ್ಥ ರಾಜಕಾರಣಿಗಳಿಗೆ ಕಾಣಿಸಲಿಲ್ಲ. ಕಂಡವನು ಹೇಳಿಯೂ ಕಾಣದವನು ತಿಳಿಯದಾದ ವ್ಯಾಸನಿದ್ದೂ ಭಾರತ ಯುದ್ಧವಾಯಿತು. ಸೈನ್ಯಗಳು ಎರಡೂ ಕಡೆ ಜಮಾಯಿಸುವಾಗ ಮತ್ತು ವ್ಯಾಸ ಧೃತರಾಷ್ಟ್ರನಿಗೆ ದರ್ಶನ ಕೊಡುತ್ತಾನೆ. ನಿನ್ನ ಮಕ್ಕಳಿಗೂ ಅವನನ್ನು ನಂಬಿದವರಿಗೂ ಪ್ರೇತಕಾಲ ಬಂದಿದೆ. ಅಳುವುದನ್ನು ಈಗಲೇ ನಿಲ್ಲಿಸು. ನಿನಗೆ ಕಣ್ಣು ಕೊಡುತ್ತೇನೆ. ಏನಾಗುತ್ತಿದೆ ಎಂದು ನೋಡು. ನೋಡಿಯಾದರೂ ನಿನ್ನ ಕರ್ತವ್ಯ ನಿಶ್ಚಯಿಸು ಎಂದೆಚ್ಚರಿಸುವ ವ್ಯಾಸನಿಗೆ ಕುರುಡ ದೊರೆ ಏನೆಂದ ಗೊತ್ತೇ? ಸಂಜಯನಿಗಾಯಿತು. ಸಂಜಯ ಶ್ರೀಕೃಷ್ಣನ ವಿಶ್ವರೂಪ ಕಂಡದ್ದು, ಜೀವನ ಸಂಗ್ರಾಮದಲ್ಲಿ ಧರ್ಮಕ್ಕೆ ಜಯವೆಂದು ಕಂಡದ್ದು ವ್ಯಾಸಕೃಪೆಯಿಂದಲೇ. ನಿನಗೆ ಕಾಣಿಸುವುದೆಲ್ಲ ನನಗೇಕಿಲ್ಲ ಎಂದೊಮ್ಮೆ ಧೃತರಾಷ್ಟ್ರ ಸಂಜಯನನ್ನೇ ಕೇಳಿದ್ದೂ ಉಂಟು. ಸಂಜಯನ ಉತ್ತರ: ದೊರೆಯೇ, ನಿನಗೆ ವಿದ್ಯೆ ಇಲ್ಲ, ನನಗುಂಟು. ನನಗೆ ಕಪಟ ಗೊತ್ತಿಲ್ಲ. ನೀನು ಅದರಲ್ಲೇ ತೇಲಿ ಮುಳುಗಿರುವೆ. ನಿನ್ನ ಧರ್ಮಾಚರಣೆಯೆಲ್ಲ ವ್ಯರ್ಥ. ನಾನು ವ್ಯರ್ಥವಾದುದೇನನ್ನೂ ಆಚರಿಸುತ್ತಿಲ್ಲ. ನನಗೆ ಗುರುಕೃಪೆಯಿಂದ ಭಕ್ತಿ ಸಿದ್ಧಿಸಿದೆ. ನಿನಗೆ ಅದು ಇಲ್ಲ. ನನಗೆ ಕಂಡುದು ನಿನಗೆ ಹೇಗೆ ಕಂಡೀತು ಎಂದು ಇಂಥ ಅದ್ಭುತ ಶಿಷ್ಯನನ್ನು ಪಡೆದ ವ್ಯಾಸನೂ ಧನ್ಯನಾದ. ರಾಜರು ಕ್ಷತ್ರ ಧರ್ಮದಂತೆ ಬಡಿದಾಡಿ ಸಾಯುವುದಾದರೆ ಇದರಲ್ಲಿ ತಪ್ಪೇನು? ಇದಕ್ಕೆ ಪ್ರೋತ್ಸಾಹಿಸಿದರೆ ನಮಗೇಕೆ ಪಾಪ ಎಂದು ಕೇಳುವ ಧೃತರಾಷ್ಟ್ರನ ದುಷ್ಟತನ ಹೇಗಿದೆ? ಇದಕ್ಕೆ ವ್ಯಾಸನ ಉತ್ತರ: ಹೌದು, ಕಾಲವು ಸೃಷ್ಟಿಸಲೂ ಬಲ್ಲದು,
ಅಳಿಸಲೂ ಬಲ್ಲದು. ಯಾವುದೂ ಶಾಶ್ವತವಲ್ಲ. ಆದರೆ ಯಾವುದಕ್ಕೂ ಕಾಲ ಉಂಟು. ಬದುಕಬೇಕಾದವನು ಸಾಯಬಾರದು. ಸಾಯಬಾರದವನು ನಿನ್ನ ಮಗನ ನಿಮಿತ್ತ ಸಾಯುವಂತಾಗಬಾರದು. ಸಾಯಬೇಕಾದವನಷ್ಟೇ ಕಾಲವಶನಾಗಬೇಕು. ನಿನ್ನ ಮಗ ಈಗ ಎಲ್ಲರಿಗೂ ಮೃತ್ಯು ರೂಪನಾಗಿದ್ದಾನೆ. ನಿರಪರಾಧಿಗಳೂ ಅವನ ನಿಮಿತ್ತ ಸಾಯುತ್ತಾರೆ. ನನಗೆ ಧರ್ಮ ಹೇಳು, ಮಗನಿಗೆ ಧರ್ಮ ಹೇಳು. ಧೃತರಾಷ್ಟ್ರ ಇದಕ್ಕೆ ಕೊಡುವ ಉತ್ತರ ದಂಗು ಬಡಿಸುವಂಥದ್ದು. ಅವರವರ ಮಕ್ಕಳ ಸ್ವಾರ್ಥದಲ್ಲಿ ಎಲ್ಲರೂ ನನ್ನಂತೆಯೇ ನಡೆದಾರು ಎಂದು. ನಿನ್ನ ಮಗ ಹೀಗಿದ್ದರೆ ನೀನು ಬುದ್ಧಿ ಹೇಳುತ್ತಿದ್ದೆಯಾ ಎಂಬ ಕೊಂಕು ಧ್ವನಿಯ ಈ ಮಾತಿಗೆ ವ್ಯಾಸ ನೊಂದಿರಬೇಕಷ್ಟೆ. ಧೃತರಾಷ್ಟ್ರನಿಗೆ ಕೊಟ್ಟೂ ಉಪಯೋಗ ಬಾರದ ದಿವ್ಯ ದೃಷ್ಟಿಯನ್ನು ಯುದ್ಧಾನಂತರ ವ್ಯಾಸ ಗಾಂಧಾರಿಗೆ ಕೊಡುತ್ತಾನೆ. ತನ್ನ ಯಾವ ಯಾವ ಪುತ್ರರು ಎಂದೆಂದು ಹೇಗೆ ಹೇಗೆ ಕೊಲ್ಲಲ್ಪಟ್ಟರೆಂಬುದನ್ನೆಲ್ಲ ಕಣ್ಣಿಂದ ಕಂಡ ಗಾಂಧಾರಿಯ ಎದೆಯೊಡೆಯುತ್ತದೆ. ತಾಯಿಗೆ ಕಾಣಬಾರದ ದೃಶ್ಯ ಅದು. ಬೇರಾವ ತಾಯಿಗೂ ಈ ದೌರ್ಭಾಗ್ಯ ಬರದಿರಲೆಂದು ವ್ಯಾಸ ಮಾಡಿದ ಅನುಗ್ರಹ ಅದು. ಮುಂದಿನ ಪೀಳಿಗೆಯ ತಾಯಂದಿರು ಮಕ್ಕಳಿಗೆ ಬುದ್ಧಿ ಹೇಳಿ ಈ ಬಗೆಯ ಯುದ್ಧ ತಪ್ಪಿಸಲೆಂದು ದಿವ್ಯದೃಷ್ಟಿ ಕೊಟ್ಟ ಅದು. ಗಾಂಧಾರಿ ವಿಪರೀತ ಬುದ್ಧಿಯುಂಟಾಗಿ ಶ್ರೀಕೃಷ್ಣನಿಗೆ ಶಾಪ ಕೊಡುತ್ತಾಳೆ, ವಂಶ ಹಾಳಾಗಲಿ ಎಂದು. ದಿವ್ಯ ದೃಷ್ಟಿಯನ್ನು ಅಪಾತ್ರರಿಗಿತ್ತ ಫಲ ಇದು. ನೋಡಬಾರದ್ದನ್ನೆಲ್ಲ ನೋಡಿದ ವ್ಯಾಸ ಎಷ್ಟು ದುರ್ದೈವಿ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.